ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಫಿಶ್ ಫ್ರೈ ಮಾಡೋಣ. ತುಂಬ ಸಿಂಪಲ್ ಮೆಥಡು, ಇಂಗ್ರೀಡಿಯೆಂಟ್ಸು ಕಮ್ಮಿ. ನೋಡಿ, ತಂದಿರೋ ಫಿಶ್ನ ನಾನು ಅರಿಶಿನ ಉಪ್ಪು ಹಾಕಿ 15 ನಿಮಿಷ ಇಟ್ಟಿದ್ದೆ. ಈಗ ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದ್ಸಲ ನೀರು ಬಗ್ಸ್ಬಿಟ್ಟು ಇನ್ನೊಂದು ಸಲ ತೊಳೆದು ತೂತಿನ ಪಾತ್ರೆಯಲ್ಲಿ ಹಾಕಿಟ್ಬಿಡೋಣ. ನೀರೆಲ್ಲ ಸೋರೋಗ್ಬಿಡಬೇಕು, ಚೂರು ನೀರಿರಬಾರ್ದು. ನೋಡಿ, ತೊಳೆದಿರೋ ಫಿಶ್ನ ಚೆನ್ನಾಗಿ ನೀರು ತೆಗೆದುಬಿಟ್ಟು ತೂತಿನ ಪಾತ್ರೆಯಲ್ಲಿ ಹಾಕಿಟ್ಕೊಬಿಡೋಣ. 2-3 ಸಲ ತೊಳೀರಿ, ಅರಿಶಿನ ಉಪ್ಪೆಲ್ಲ ಹೋಗಿರಲಿ ಒಂದು ಸಲ. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಂಡ್ಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಮಸಾಲೆ, ತುಂಬ ಈಸಿ ಮೆಥಡ್. ಸಿಂಪಲ್ ಮಸಾಲೆ ನೋಡಿ, ಒಂದು ಪ್ಲೇಟಲ್ಲಿ ಈ ಥರ ಹಾಕಿಟ್ಬಿಡಿ. ನೀರೆಲ್ಲ ಬಸ್ತೋಗೋವರೆಗೂ ಒಂದು 15 ನಿಮಿಷ ಬಿಟ್ಬಿಡಿ. ಆಗಲಿ ನೀರೆಲ್ಲ ಹಿಂಗೋಗ್ಬಿಡುತ್ತೆ ತೂತಿನ ಪಾತ್ರೆಯಲ್ಲಿ. ಪ್ಲೇಟಲ್ಲಿ ಇದು ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಆಗಲೇ ಸಾಲ್ಟಲ್ಲಿ ತೊಳ್ಕೊಂಡಿದ್ದೀವಿ. ಸ್ವಲ್ಪ ಸಾಲ್ಟ್ ಇಟ್ಕೊಂಡಿರುತ್ತೆ ಮೀನಲ್ಲಿ. 1 ಸ್ಪೂನಷ್ಟು ಪಿಂಕ್ ಸಾಲ್ಟು, ಇದಕ್ಕೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರು, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. 1 ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ನಿಂಬೆಹಣ್ಣು ಹೋಳು, ಒಂಚೂರು ಅರಿಶಿನ. ಆಗಲೂ ಹಾಕಿದ್ವಿ, ಇದಕ್ಕೆ ಸ್ವಲ್ಪ ಹಾಕೋಣ, ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ತೊಳೆದ್ಬಿಟ್ಟಿದ್ವೆಲ್ಲ ಹೋಗ್ಬಿಟ್ಟಿರುತ್ತೆ. ಈಗ ಇದನ್ನು ನೋಡಿ, ಈ ಥರ ಫಿಶ್ನ ಡಿಪ್ ಮಾಡಿ ಒಂದು ಕಡೆ ಇಟ್ಬಿಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಬಿಡೋಣ. ಒಂದು 10 ನಿಮಿಷ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಇಳ್ಕೊಳ್ಳುತ್ತೆ ಮೀನು. ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ತವ ಇಟ್ಕೊಳ್ಳೋಣ. ಶಾಲು ಫ್ರೈ ಮಾಡೋಣ ಫ್ರೆಂಡ್ಸ್, ಡೀಪ್ ಫ್ರೈ ಬೇಡ. ಶಾಲು ಫ್ರೈನ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಇದೆಲ್ಲ ಎಣ್ಣೆನೂ ಕಮ್ಮಿ ನೋಡಿ. ಇಷ್ಟು ಮೀನಿಗೂ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಅನಿಸುತ್ತೆ. ನೋಡಿ, ಇಷ್ಟೇ ಎಣ್ಣೆ. ನೋಡಿ, ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು. ಆ ಕಡೆ ಈ ಕಡೆ 2 ಕಡೆನೂ ಚಿರೋಟಿ ರವೆನ ಗ್ರೈಂಡಿಂಗ್ ಮಾಡಿ 2 ಕಡೆನೂ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಿಶ್ನ. ಎಲ್ಲ ಫಿಶ್ 2 ಸಲ ಹಾಕ್ಕೊಂಡಿದ್ದೀನಿ. ಒಂದು 4 ಪೀಸು, ಒಂದೊಂದು ಸಲಕ್ಕೆ 5 ಪೀಸು 2 ಸಲ ಫ್ರೈ ಮಾಡ್ಕೊಂಡು ಅದೇ ಎಣ್ಣೆ, ಮತ್ತೆ ಎಣ್ಣೆ ಹಾಕಲೇ ಇಲ್ಲ ನಾನು. ನೋಡಿ, ಸಣ್ಣ ಉರಿಯಲ್ಲಿ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶಾಲು ಫ್ರೈ. ಎಣ್ಣೆ ಏನು ತೊಗೊಳ್ಳಲ್ಲ, ಎಷ್ಟು ಫ್ರೈ ಆಗಬೇಕೋ ಅಷ್ಟೇ, ಮತ್ತೆ ಎಣ್ಣೆ ಬಿಟ್ಬಿಡುತ್ತೆ ಅದು. 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಆಯಿತು ಫಿಶ್ಶು. ತುಂಬ ಸಿಂಪಲ್ ಮೆಥಡು, ಟೇಸ್ಟಿ, ಹೆಲ್ತಿ. ಮಕ್ಕಳಿಂದ ದೊಡ್ಡವರೆಗೂ ಇದರಲ್ಲಿ ಅಷ್ಟು ಮುಳ್ಳು ಇರಲ್ಲ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು. ನಿಂಬೆಹಣ್ಣು ರಸ ಹಿಂಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಇರುತ್ತೆ. ನೋಡಿ, ಬೆಂದು ತುಂಬ ಸಾಫ್ಟ್ ಆಗಲಿ, ಪುಡಿ ಪುಡಿ ಆಗ್ತಾಯಿದೆ. ಬೆಂದಲ್ಲಿ ನೋಡಿ, ಎಷ್ಟು ಸಾಫ್ಟ್ ಇದೆ, ಕಾಟನ್ ಇದ್ದಂಗಿದೆ. ಓಕೆ ಫ್ರೆಂಡ್ಸ್.